ಸ್ನೇಹಿತರೆ ನಮಸ್ಕಾರ. ತುಮಕೂರಿಂದ ಕುಣಿಗಲ್ ಮಾರ್ಗವಾಗಿ ಹೋಗಬೇಕಾದ್ರೆ ಕೋಡಿಹಳ್ಳಿ ಪಾಳ್ಯ ಅಂತ ಒಂದು ಊರು ಸಿಗುತ್ತೆ. ಸೊ ಕೋಡಿಹಳ್ಳಿ ಪಾಳ್ಯ ಗೇಟ್ ಅಂತ ಇಲ್ಲಿ ಶ್ರೀ ಭೈರವ ಟಿಫನ್ ಸೆಂಟರ್ ಅಂತ ಇರುತ್ತೆ. ನೀವು ರಸ್ತೆ ಬದಿ ತುಂಬ ದೊಡ್ಡ ದೊಡ್ಡ ಹೋಟೆಲ್ಗಳೆಲ್ಲ ನೋಡಿರ್ತೀರ. ಇಲ್ಲಿ ರಸ್ತೆ ಬದಿ ಪುಟ್ಟ ಹೋಟೆಲ್ಗಳು ಹೇಗಿರುತ್ತೆ, ಈಗೆಲ್ಲ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಇವರ ಜೀವನ ಹೇಗಿರುತ್ತೆ, ಇಲ್ಲಿ ವ್ಯಾಪಾರ ಹೇಗಿರುತ್ತೆ ಅಂತ ಒಂದು ಸ್ಟಡಿ ಮಾಡೋ ರೀತಿ ಇವತ್ತೊಂದು ರಸ್ತೆ ಬದಿಯ ಕೋಡಿಹಳ್ಳಿ ಪಾಳ್ಯ ಗೇಟ್ ಹತ್ರ ಇರುವ ಒಂದು ಭೈರವ ಟಿಫನ್ ಸೆಂಟರ್ನ ಪುಟ್ಟ ಹೋಟೆಲಿಗೆ ಬಂದಿದ್ದೀನಿ. ಇವರು ರಾಜಣ್ಣ ಅಂತ, ಇಲ್ಲೆಲ್ಲ ಅವರು ರಾಜ ಅಂತಲೇ ಭಾಳ ಫೇಮಸ್ಸು. ನೀವು ನೋಡ್ತಾ ಇರೋದು ಇವಾಗ ಇವ್ರ ಜೊತೆ ಇವರ ಅನಿಸಿಕೆ ಮತ್ತು ಇಲ್ಲೆಲ್ಲ ವ್ಯಾಪಾರ ಹೇಗಾಗುತ್ತೆ ಅಂತ ಮಾತಾಡೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಎಷ್ಟು ವರ್ಷದಿಂದ ಇದೆ ಹೋಟೆಲ್ಲು? ಸರ್ ಇಲ್ಲಿ ಹೊಸದಾಗಿ 2 ವರ್ಷ ಆಯಿತು. ಮುಂಚೆ ಇದೇ ಕಡೆ ಆ ಕಡೆ ಆಪೋಸಿಟ್ ಮಾಡಿದ್ದೆ. ಟೋಟಲ್ 5 ವರ್ಷದಿಂದ ಇಲ್ಲೇ ಇದ್ದೀನಿ. 5 ವರ್ಷದಿಂದ ಇದೇ ಹೋಟೆಲ್. ಮುಂಚೆ ಏನು ಮಾಡ್ತಾ ಇದ್ರಿ? ಮುಂಚೆ ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿದ್ರಿ. ಅಲ್ಲಿ ಹೋಟೆಲ್ ಮಾಡಿದ ಕೆಲಸನ ಅಥವಾ ಬೇರೆ ಕೆಲಸನ? ಸ್ಟಾರ್ಟಿಂಗ್ ಕೆಲಸ ಮಾಡ್ತಾಯಿದ್ದೆ, ಆಮೇಲೆ ಹೋಟೆಲ್ಲು, ಪ್ರಾವಿಷನ್ ಸ್ಟೋರು, ಚಿಕನ್ ಸೆಂಟ್ರ್ ಎಲ್ಲ ಮಾಡ್ತಾಯಿದ್ದೆ. 3 ಮೇಂಟೈನ್ ಮಾಡ್ತಾಯಿದ್ದೆ. ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಹೋಟೆಲ್ ಮಾಡಿ? ಹೌದು. ಕೊರೋನಾ ಬಂದ ಮೇಲೆ ಸ್ವಲ್ಪ ಎಫೆಕ್ಟ್ ಆಗಿ ಈ ಕಡೆ ಹಳ್ಳಿ ಕಡೆ ಬಂದಿದ್ದೆ. ಕೊರೋನಾ ಬಂದಮೇಲೆ ನೀವು ಹಳ್ಳಿ ಸೇರ್ಕೊಂಡಿದ್ದಾಗ ಮೊದಲು ಬೆಂಗಳೂರಲ್ಲಿ ಇದ್ರಿ? ಹೌದು. ಆಮೇಲೆ ನೀವು ಈ ಹೋಟೆಲ್ ಶುರು ಮಾಡಿದ್ದೀರಲ್ಲ, ಇಲ್ಲಿ ಬೆಳಗ್ಗೆ ಎಲ್ಲ ಏನು ಮಾಡ್ತೀರಾ? ಸರ್ ಬೆಳಗ್ಗೆ ತಿಂಡಿ, ದೋಸೆ, ಇಡ್ಲಿ, ರೈಸ್ ಬಾತು, ಚಿತ್ರಾನ್ನ ಇರುತ್ತೆ, ಕಾಫಿ ಟೀ ಸಿಗುತ್ತೆ. ಮಧ್ಯಾಹ್ನ ಚಪಾತಿ ಊಟ, ಪರೋಟ ಊಟ, ಮುದ್ದೆ, ರೈಸು. ಸೊ ಈಗ ಮಧ್ಯಾಹ್ನ ಊಟ ಎಲ್ಲ ರೆಡಿ ಆಗಿದೆಯಾ? ರೆಡಿ ಇದೆ ಸರ್. ಸೊ ಏನೇನು ಊಟ ಮಾಡಿದ್ದೀರಾ ಇವತ್ತು? ಮುದ್ದೆ ಇದೆ, ರೈಸ್ ಇದೆ, ಚಪಾತಿ ಅವಾಗ ಬಾಯ್ಲ್ ಮಾಡಿಕೊಡ್ತೀವಿ. ಸೊ ಊಟ ರೆಡಿ ಇದೆ ಈಗ ಮಧ್ಯಾಹ್ನದ ಊಟ ಟೈಮಲ್ಲಿ? ರೆಡಿ ಇದೆ ಸರ್. ಓಕೆ. ಸೊ ಒಂದು ಊಟ ಎಷ್ಟು ಸರ್ ನಿಮ್ಮಲ್ಲಿ? ಸರ್ ಫುಲ್ ಮೀಲ್ಸ್ 50 ರೂಪಾಯಿ. ಫುಲ್ ಮೀಲ್ಸ್ 50 ರೂಪಾಯಿ? ಎಷ್ಟು ಬೇಕಾದ್ರೂ ತಿನ್ಬೋದು. ಹೌದಾ? ಸೊ ಇಲ್ಲಿ ನಿಮಗೆ ವ್ಯಾಪಾರ ಆಗುತ್ತಾ ಸರ್? ಸರ್ ಆಗುತ್ತೆ. ಓಕೆ. ಈ ಜಾಗ ಎಲ್ಲ ನಿಮ್ಮದೇನಾ? ಇಲ್ಲ ಸರ್, ಬಾಡಿಗೆನಾ? ಬಾಡಿಗೆ. ಓಕೆ. ಸೊ ತಿಂಗಳ ಮತ್ತೆ ನೀವು ನಿಮ್ಮ ಜೊತೆ ಕೆಲಸ ಮಾಡೋರು ಭಟ್ರು ಇದ್ದಾರಾ? ನೀವೇ ಭಟ್ರು ಕೆಲಸ ಮಾಡ್ತೀರಾ? ಭಟ್ರು ಇದ್ದಾರೆ ಸರ್. ಹೌದಾ? ಸೊ ಅವರು ಭಟ್ರು ಕೂಲಿ ಕೊಟ್ಕೊಂಡು ನೀವು ಕೆಲಸ ಮಾಡೋದು? ಹೌದು. ಹೋಟ್ಲು ನಡೆಸಬೇಕು? ಹೌದು. ಇಲ್ಲಿ ನಿಮ್ಮ ಕಸ್ಟಮರ್ಸ್ ಎಲ್ಲ ಯಾರು ಸರ್? ಇಲ್ಲಿಗ ರಸ್ತೆ ಬದಿ ಹೋಟೆಲ್ ಇದೆ, ಯಾರು ಬರ್ತಾರೆ ಕಸ್ಟಮರ್ಸ್ ಇಲ್ಲಿ ನಿಮಗೆ? ನಮಗೆ ವೆಹಿಕಲ್ಗಳು ಯಾವ ರೋಡಲ್ಲಿ ಹೋಗೋ ವೆಹಿಕಲ್ಲೇ ಜಾಸ್ತಿ ಬರ್ತಾರೆ. ಸುತ್ತಮುತ್ತಿನ ಜನ? ಸುತ್ತಮುತ್ತ ಊರಿಲ್ಲ, ಇದು ಊರು ಹೊರಗಡೆ ಇರೋ ಹೋಟೆಲ್ಲು. ಸುತ್ತಮುತ್ತಲು ಜನ ಬರ್ತಾರಾ? ಅವರು ಬರ್ತಾರೆ. ಓಕೆ. ಸೊ ದಿನ ಪರವಾಗಿಲ್ಲ, ನಿಮ್ಮ ಜೀವನ ನಡೀತಾ ಇದೆ ಸರ್. ಸೊ ಇದು ಬಿಟ್ಟು ಜಮೀನು ಏನಾದ್ರು ಇದೆಯಾ ನಿಮಗೆ? ಇದೆ. ಓಕೆ. ಇದೇ ಮುಂದೆ ಜೀವನ ಪೂರ್ತಿ ಮಾಡಬೇಕು ಅಂತಿದ್ದೀರಾ? ಸ್ವಲ್ಪ ದಿವಸ ನಮ್ಮಪ್ಪ ನಮ್ಮ ವಯಸ್ಸಾದ್ಮೇಲೆ ಜಮೀನು ಮಾಡಲೇಬೇಕಲ್ಲ ನಾವೇ. ಹಾಂ. ಸೊ ಈಗ ಅವ್ರು ಜಮೀನು ನೋಡ್ಕೊತಾ ಇದ್ದಾರೆ, ನೀವು ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದೀರಾ? ಹೌದು. ಓಕೆ. ನೋಡಿ, ಭೈರವ ಟಿಫನ್ ಸೆಂಟರ್ ಕಸ್ಟಮರ್ ಒಬ್ಬರು ನಮ್ಮ ಜೊತೆ ಇದ್ದಾರೆ. ಸರ್ ನಿಮ್ಮ ಹೆಸರು? ಶಂಕರ್ ಅಂತ ಹೇಳಿ. ಸೊ ಈ ಹೋಟೆಲಲ್ಲಿ ನೀವು ರೆಗ್ಯುಲರ್ ಆಗಿ ಊಟ ತಿಂಡಿ ಎಲ್ಲ ಮಾಡ್ತಿರ್ತೀರಾ? ಹೌದು. ಹೇಗಿರುತ್ತೆ ಸರ್? ಚೆನ್ನಾಗಿದೆ. ಹಾಂ. ಭಾಳ ಟೇಸ್ಟ್ ಇದೆ. ಓಕೆ. ಚೆನ್ನಾಗಿ ಮಾಡ್ತಾರೆ, ಕ್ಲೀನಿಂಗ್ ಇದೆ. ನೀವು ಇದೇ ಊರವ್ರಾ? ನಮ್ಮದು ಪಕ್ಕದೂರೇ. ಪಕ್ಕದೂರಾ? ಹೌದು. ಓಕೆ. ನೀವು ಎಷ್ಟೊತ್ತಿಂದ ಬರ್ತೀರಾ ಈ ಹೋಟೆಲ್ಗೆ? ನಾವಲ್ಲಿ ಸುಮಾರು ಓಪನ್ ಆದಾಗಿಂದಲೂ ಇಲ್ಲೇ ಇದ್ದೀವಿ. ಓಕೆ. ಈಗ ನೋಡಿ, ಊಟ ಕಟ್ಕೊತಾ ಇದ್ದೀವಿ ಕಸ್ಟಮರ್ ಬೇರೆಯವ್ರಿಗೆ. ಓಕೆ. ನಾವೇ ತೊಗೊಂಡೋಗಿ ಕೊಟ್ಬಿಟ್ಟು ಬರಬೇಕು ಆ ಥರ ಎಲ್ಲ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಜಣ್ಣರು, ಎಕ್ಸ್-ಆರ್ಮಿ. ಏನು ಕೆಲಸ ಮಾಡ್ತೀರಿ ಸರ್? ಈಗ ರೈತರಾಗಿ ಕೆಲಸ ಮಾಡಿಸ್ತಾ ಇದ್ದೀವಿ. ಅವಾಗ ಇಲ್ಲಿ ಊಟಕ್ಕೆ ನಾಷ್ಟಕ್ಕೆ ಬರ್ತಾ ಇರ್ತೀವಿ. ಚೆನ್ನಾಗಿ ಮಾಡ್ತಾರೆ, ನೀಟ್ ಆ್ಯಂಡ್ ಕ್ಲೀನಾಗಿದೆ. ನೀವು ಆರ್ಮಿಯವರು ಅಂತ ಹೇಳಿದ್ರು ರಾಜಣ್ಣವರು? ಹೌದು. ಎಸ್. ಸೊ ಆರ್ಮಿನಲ್ಲಿ ಇದ್ರೆ ನೀವು? ಹೌದು. ಹೇಗಿರುತ್ತೆ ಇಲ್ಲಿ ಊಟ ಎಲ್ಲ? ಊಟ ಚೆನ್ನಾಗಿರುತ್ತೆ ಸರ್. ನೀಟ್ ಆ್ಯಂಡ್ ಕ್ಲೀನ್ ಕರೆಕ್ಟಾಗಿದೆ. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಪರವಾಗಿಲ್ಲ ಸರ್. ಚೆನ್ನಾಗಿದೆ. ರೀಸನಬಲ್ ರೇಟ್ ಕೊಡ್ತಾರೆ. ರೇಟು ರೀಸನಬಲ್. ಫುಲ್ ಊಟ 50 ರೂಪಾಯಿಗೆ? ಹೌದು. ರೆಗ್ಯುಲರ್ ಆಗಿ ಬರ್ತಿರ್ತೀರಾ? ಒನ್ ಡೇ ಆಫ್ಟರ್ ಒನ್ ಡೇ ಹಂಗೆ ನಿಮಗೆ ಫ್ರೀಕ್ವೆಂಟಾಗಿ ಯಾವಾಗ ಬೇಕೋ ಅವಾಗ ಬರ್ತೀರಾ? ಬರ್ತೀವಿ. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಗಾಡ್ ಬ್ಲೆಸ್ ಯು. ಇವರು ರಸ್ತೆ ಬದಿ ಪರಂಗಿ ಹಣ್ಣು ಕೂಡ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಅದು ನೋಡೋ ಜನಗಳು ಬೋರ್ಡ್ ನೋಡಿ ಬರ್ತಾರೆ. ಈಗಾಗಲೇ ಊಟ ಸಮಯ ಆಗಿರೋದ್ರಿಂದ ಕೆಲವರೆಲ್ಲ ಕಸ್ಟಮರ್ಸ್, ರೆಗ್ಯುಲರ್ ಕಸ್ಟಮರ್ಸ್ ಬರ್ತಾ ಇದ್ದಾರೆ. ಸೊ ರಾಜಣ್ಣ ಅವರು ಹೋಟೆಲ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಆಯಿತು ರಾಜಣ್ಣವರೇ, ನಿಮ್ಮ ಕೆಲಸದಲ್ಲಿ ನೀವು ಬ್ಯುಸಿ ಇದ್ದೀರಿ. ನಿಮಗೆ ವ್ಯಾಪಾರ ಚೆನ್ನಾಗಾಗಲಿ ಅಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಾನು ಹೇಳ್ತೀನಿ. ನಮಸ್ತೆ. ಆಯಿತು ಸರ್, ಎಲ್ಲರಿಗೂ ಒಳ್ಳೆಯದಲ್ಲ. ಥ್ಯಾಂಕ್ ಯು. ಓಕೆ. ಥ್ಯಾಂಕ್ ಯು.